ನಮಸ್ಕಾರ ಕರ್ನಾಟಕ, ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಸಖತ್ತಾಗಿದ್ರಿ ಅಂತ ಅನ್ಕೋತೀನಿ. ಇವತ್ತು ನಾವು ಬಂದಿರೋದು ಬಿಜಾಪುರಲ್ಲಿ ಅತಿ ಪ್ರಸಿದ್ಧವಾದ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನಕ್ಕೆ. ಇವರು ಹುಟ್ಟಿದ್ದು ಸೋಲಾಪುರಲ್ಲಿ. ಇವ್ರ ತಂದೆಯವರ ಹೆಸರು ಮುದ್ದಪ್ಪ ಅಂತ, ತಾಯಿಯವರ ಹೆಸರು ಶುಂಗ್ಲಾದೇವಿ ಅಂತ. ಇವರು ವಚನಗಳು 68,000 ವಚನಗಳನ್ನು ಬರೆದಿದ್ದಾರೆ. ದೇವಸ್ಥಾನ ಏನು ಇಲ್ಲೇ ಇದೆ, ಬನ್ನಿ ತೋರಿಸ್ತೀನಿ. ಇದೇ ನೋಡಿ ಗುರು ದೇವಸ್ಥಾನ. ಆದ್ರೆ ಇಲ್ಲಿ ನೋಡ್ಬೋದು ಗುರು, ಗೌ ತಾಯಿಯನ್ನು ಮುಂದ್ಗಡೆನೆ ಕಟ್ಟಿದ್ದಾರೆ. ದೇವಸ್ಥಾನದ ಮುಂದ್ಗಡೆನೆ ಇದೆ ನೋಡಿ. ಎಲ್ಲಾರು ಆಶೀರ್ವಾದ ತಗೊಳಗಿರ್ತಾರೆ, ನಾವು ತಗೊಂಡ್ ಬನ್ನಿ. ಶಾಂತಿ ಕಾಪಾಡ್ಕೋಬೇಕಪ್ಪ. ಸ್ವಾಮೀಜಿ ಬಂದಿದ್ದಾರೆ. ಇದು ಪ್ಯೂರ್ ಗೋಲ್ಡ್ ಸರ್? ಪ್ಯೂರ್ ಗೋಲ್ಡ್ ಅದು ಅವ್ರಿಗೆ ಗೊತ್ತಾ? ಅವ್ರಿಗೆ ದೇವಸ್ಥಾನ ಎಷ್ಟು ವರ್ಷದಿಂದ? 100 ಕಾಲದ ವರ್ಷಗಳ ಹಿಂದಿನ ದೇವಸ್ಥಾನ ಇದು ಸರ್. ಇದು ಪ್ಯೂರ್ ಗೋಲ್ಡ್ ಸರ್? ಪ್ಯೂರ್ ಯಾವ ಸರ್? ಗೋಲ್ಡ್ ಅಲ್ಲ, ಅದು ಕಂಚು ಲೋಹ. ಬೇರೆ ತರಹದ ಲೋಹ. ದೇವಸ್ಥಾನ ವಿಶೇಷತೆ ನೋಡ್ರಿ. ದೇವರ ಬಗ್ಗೆ ಸಾವಿರಾರು ರೀತಿಯ ವಿಶೇಷತೆಗಳದಾವು. ಅದ್ರಾಗು ಏನಪ್ಪಾ ಅಂತಂದ್ರ ಶ್ರಾವಣ ಅಂದ್ರ ಸಂಕ್ರಮಣದೊಳಗ ಜಾತ್ರಾ ವಿಶೇಷತೆ ಹಾಗೂ ನಗರ ಮಂದಿ ಬರ್ತಾರ, ಅವ್ರಿಗೆ ಬೇಡಿದೆಲ್ಲ ಈಡೇರೈತಿ ಅನ್ನೋ ಒಂದ್ ದೊಡ್ಡ ವಿಶೇಷತೆ. ಈಗೆಲ್ಲ ನೀವು ಮಂದಿ ನೋಡಿದ್ರ ಈಗಿನ ಕಲಿಯುಗಗಳು ಯಾರಿಗೂ ಒಲೆಯಂಗಿಲ್ಲ. ಮಂದಿ ನೋಡಿದ್ರೆ ಗೊತ್ತಾಗಿದ್ದು 125 ವರ್ಷಗಳ ಹಳೆಯ ಕಾಲದ್ದು. ಏನಪ್ಪಾ ಅಂತಂದ್ರೆ ಸೊಲ್ಲಾಪುರದಿಂದ ಬಂದಿರತಕ್ಕಂತಹ ವ್ಯಾಪಾರಸ್ಥರು ಪ್ರತಿದಿನ ಸಿದ್ದೇಶ್ವರನ ದರ್ಶನ ಮಾಡಿ ಅಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ. ಅವರಿಗೆ ಇಲ್ಲಿ ಸಿದ್ದರಾಮೇಶ್ವರನ ಸ್ಥಾಪನೆ ಮಾಡ್ಬೇಕನ್ಕೊಂಡು ಸ್ಥಾಪನೆ ಮಾಡ್ತಾರ. ಅವ್ರು ಮಾಡಿದಾಗಿನಿಂದ ಹೊಡೆದ ಕೆಲಸ ಎಲ್ಲ ಜಯಶಾಲಿ ಆಗ್ತಾ ಹೋಗ್ತಾವ. ಅವಾಗಿನಿಂದ ಅಲ್ಲಿ ಯಾವ ರೀತಿ ಜಾತ್ರಾ ಉತ್ಸವ ಮತ್ತು ಪೂಜಾ ಕ್ರಮಗಳನ್ನ ಯಾವ ರೀತಿ ಅಲ್ಲಿ ಸಲ್ಲಿಸ್ತಾರ, ಅದೇ ರೀತಿ ಇಲ್ಲಿ ಪ್ರಾರಂಭ ಮಾಡ್ಕೊಂಡು ಬಂದಿದ್ದಾರೆ. ಕೂಡ ಅಲ್ಲಿ ಬಹಳ ವಿಜೃಂಭಣೆಯ ಜಾತ್ರೆ ನಡೀತೈತ್ರಿ, ಇಲ್ಲೇ ನಡೀತೈತಿ. ವಚನ ಸಾಹಿತ್ಯದೊಳಗ ಅಪ್ರತಿಮರು ಅಂತ ಅನ್ಸ್ಕೊಂಡು ಬಂದವರು ಇಲ್ಲ, ಅಪ್ರತಿಮರು ಅಂತ ಹೇಳಿದೆ ಒಂದ ಮಾತಿನ ಒಳಗ.
ಹೋಗಿ ಬರ್ತೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಗುರು. ರೆಸ್ಪಾನ್ಸ್ ಅಂತೂ ಕರೆಕ್ಟ್ ಎಲ್ಲರ ಕಡೆಯಿಂದ ಚಲೋ ಸಿಕ್ತು. ಪ್ರತಿ ವರ್ಷ ಸಂಕ್ರಮಣ ಹಬ್ಬದಲ್ಲಿ ಈ ದೇವಸ್ಥಾನದ ಜಾತ್ರೆ ಭಾಳ ಅಂದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತದ. ಮತ್ತೆ ಸಿಗೋಣ ಗುರು, ಮತ್ತು ಮುಂದಿನ ಬ್ಲಾಕಲ್ಲಿ ಇದೇ ರೀತಿ ಕನೆಕ್ಟ್ ಇರಿ. ಜೈ ಕರ್ನಾಟಕ.